ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ದಸರಾ ಸಂಭ್ರಮದಲ್ಲಿ ತೆರೆಗೆ ಬರಬೇಕಿತ್ತು. ಹೌದು, ಅಕ್ಟೋಬರ್ನಲ್ಲಿ ಸಿನಿಮಾ ತೆರೆಗೆ ತರಲು ಸಾಧ್ಯವಾದಷ್ಟು ಪ್ರಯತ್ನಿಸುವುದಾಗಿ ಸ್ವತಃ ದರ್ಶನ್ ಹೇಳಿದ್ದರು. ಆದರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿ ದರ್ಶನ್ ಜೈಲು ಸೇರುವಂತಾಯಿತು. ಜೂನ್ 11ರಂದು ದರ್ಶನ್ ಬಂಧನವಾಗಿತ್ತು. ಜೂನ್ 22ರಿಂದ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಈಗಾಗಲೇ ದರ್ಶನ್ ಜೈಲು ಸೇರಿ 100 ದಿನಗಳು ದಾಟಿದೆ. ಸದ್ಯ ಜಾಮೀನು ಕೋರಿ ದರ್ಶನ್ ಪರ ವಕೀಲರು ಅರ್ಜಿ ಸಲ್ಲಿಸಿದ್ದಾರೆ. ಪದೇ ಪದೇ ನಟ ದರ್ಶನ್ ಜಾಮೀನು ಅರ್ಜಿ ಮುಂದಕ್ಕೆ ಹೋಗುತ್ತಿದೆ. ಈ ಕಾರಣದಿಂದಾಗಿ ದರ್ಶನ್ ನಟಿಸಿದಂತಹ ಐರಾವತ ಚಿತ್ರವನ್ನು ಈ ವಾರ ರೀ-ರಿಲೀಸ್ ಮಾಡಲಾಗುತ್ತಿದೆ. ಹೌದು, ಅದೇ ಬ್ಯಾನರ್ನಲ್ಲಿ ಮೂಡಿಬಂದಂತಹ ಒಡೆಯ ಸಿನಿಮಾ ಕೂಡ ಈ ವಾರ ರೀ-ರಿಲೀಸ್ ಮಾಡಲಾಗುತ್ತಿದೆ. ಆದರೆ ಈ ಸಿನಿಮಾಗಳಿಗೆ ಹೇಗೆ ರೆಸ್ಪಾನ್ಸ್ ಸಿಗುತ್ತದೆ ಎಂದು ಕಾದು ನೋಡಬೇಕಿದೆ. ಕನ್ನಡತಿ ಧಾರಾವಾಹಿಯ ಮೂಲಕ ಎಲ್ಲರ ಮನಗೆದ್ದ ನಟಿ ರಂಜನಿ ರಾಘವನ್. ಕನ್ನಡ ಟೀಚರ್ ಪಾತ್ರದಲ್ಲಿ ರಂಜನಿ ಬಹಳ ಅಚ್ಚುಕಟ್ಟಾಗಿ ಅಭಿನಯ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ರಂಜನಿ ರಾಘವನ್ ಅವರು ಸಿನಿಮಾ ಕಡೆಗೆ ಮುಖ ಮಾಡಿರುವುದಂತೂ ಸತ್ಯ. ಓದುವುದು ಹಾಗೆ ಬರೆಯುವ ಹವ್ಯಾಸ ರಂಜನಿಯವರಿಗೆ ಮೊದಲಿನಿಂದಲೂ ಇಷ್ಟ. ರಂಜನಿ ಅವರ ಪುಸ್ತಕ ಕೂಡ ರಿಲೀಸ್ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಇವರು ತನಗೆ ಬಾಯ್ಫ್ರೆಂಡ್ ಇರುವ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಸಾಗರ್ ಭಾರದ್ವಾಜ್ ಜೊತೆ ರಿಲೇಷನ್ಶಿಪ್ನಲ್ಲಿ ಇರುವುದು ರಂಜನಿ ಅಭಿಮಾನಿಗಳಿಗೆ ಬಹಳ ಖುಷಿ ನೀಡಿದೆ. ಇಬ್ಬರೂ ಕಾಲೇಜು ದಿನಗಳಿಂದ ಪ್ರೀತಿ ಮಾಡುತ್ತಿದ್ದರು. ಮನೆಯವರ ಒಪ್ಪಿಗೆ ಕೂಡ ಇದಕ್ಕೆ ಸಿಕ್ಕಿತು. ಈ ವಿಚಾರ ಎಲ್ಲ ಹೇಳುವ ಮೊದಲೇ ಅನೇಕ ಜನರಿಗೆ ಅವರಿಬ್ಬರ ಲವ್ ಸ್ಟೋರಿ ಕೂಡ ತಿಳಿದಿತ್ತು.